ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಇದು ನೋಡ್ತಾ ಇದ್ದೀರಲ್ಲ, ಗ್ಲೋ ಹೇಗೆ ಕಾಣ್ತಿದೆ ಅಂತ. ಸ್ನೇಹಿತರೆ, ತಮ್ಲೈನಲ್ಲಿ ಆಲ್ರೆಡಿ ನೋಡಿದ್ದೀರಾ. ಫುಲ್ ಬ್ರೈಟ್ನಿಂಗ್ ಆಗುವಂಥ ಸಣ್ಣ ಟಿಪ್ಪು. ಎಲ್ಲರೂ ಫಾಲೋ ಮಾಡಿ, ಫ್ರೀ ಆದಾಗ ಟ್ರೈ ಮಾಡಿ. ವೆರಿ ಸಿಂಪಲ್ ಟಿಪ್ಸ್ ಅಂತ ಹೇಳ್ಬೋದು. ಸೊ ಏನೇನು ಬೇಕು ಅಂತ ತೋರಿಸಿದ್ದೀನಿ. ಒಂದು ಬ್ರೂ ಕಾಫಿ ಪೌಡರ್ ಪ್ಯಾಕೆಟು ಪ್ಲಸ್ ಶುಗರ್ ಪ್ಲಸ್ ಹನಿ ಸ್ನೇಹಿತರೆ, ಅಂದರೆ ಜೇನುತುಪ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಸೊ ನಿಮ್ಮಲ್ಲಿ ನೆಸ್ಕೆಫೆ ಇದ್ದರೆ ಅದರಲ್ಲೂ ಟ್ರೈ ಮಾಡಿ. ಬಟ್ ನಾನು ಯಾವತ್ತೂ ನೆಸ್ಕೆಫೆಲ್ಲಿ ಟ್ರೈ ಮಾಡಿಲ್ಲ, ಬ್ರೂವಲ್ಲಿ ಟ್ರೈ ಮಾಡಿರೋದ್ರಿಂದ ಅದನ್ನೇ ನಾನು ಹೇಳಿದ್ದೀನಿ. ಒಳ್ಳೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ಮೂರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಪೇಸ್ಟ್ ರೀತಿ ಟ್ರೈ ಮಾಡಿ. ಇಲ್ಲಿ ನೋಡಿ, ವಾಟರ್ ಆ್ಯಡ್ ಮಾಡಿದೆ. ಸ್ವಲ್ಪ ಗಟ್ಟಿ ಆಯಿತು ಅಂತ ವಾಟರ್ ಇಲ್ಲ ಅಂದರೆ ರೋಸ್ ವಾಟರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಲ್ಕ್ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿಗಿರಲಿ ನೋಡಿ. ಫೇಸ್ ವಾಶ್ ಮಾಡಿ ನೋಡಿ. ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಂಡು ಒಂದ್ಸಲಿ ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ನೀವೇನು ಪೇಸ್ಟ್ ಆಗಲಿ ಪ್ಯಾಕ್ ಆಗಲಿ ಹಚ್ಚೋಕ್ಕಿಂತ ಮುಂಚೆ ಒಂದ್ಸಲಿ ಟೆಸ್ಟ್ ಪ್ಯಾಚ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಯಾವುದಾದ್ರೂ ಪ್ಯಾಚ್, ಒಂದು ಸಣ್ಣ ಬಿಟ್ಟನ್ನ ತೊಗೊಂಡು ನಿಮ್ಮ ಕೈ ಮೇಲೆ ಮುಂಗೈ ಮೇಲೆ ಹಾಕಿ ಒಂದು ಟೆಸ್ಟ್ ಪ್ಯಾಚನ್ನು ಟ್ರೈ ಮಾಡಿ. ಅಲ್ಲಿ ನಿಮ್ಗೆ ಇರಿಟೇಷನ್ ಏನೂ ಆಗಿಲ್ಲ ಅಂದಮೇಲೆ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಸ್ನೇಹಿತರೆ. ಎಂಥ ಟಾಪ್ ಯೂಟ್ಯೂಬರ್ ಇರಲಿ, ಎಂಥ ಸ್ಪೆಷಲಿಸ್ಟ್ ಹೇಳಿದ್ರು ನೀವು ಟೆಸ್ಟ್ ಪ್ಯಾಚ್ ಟ್ರೈ ಮಾಡ್ದೇ ಫೇಸ್ಗೆ ಹಾಕುವ ಹಾಗಿಲ್ಲ. ಸೊ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ನೋಸ್ ಪಿನ್ ತೆಗೆದು ಹಚ್ಚಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ನಾನು ಮೂಗ್ಬಿಟ್ಟು ಬಿಚ್ಚೋಕ್ಕಾಗಿರಲಿಲ್ಲ. ಒಳ್ಳೆ ಗ್ಲೋ ಬರುತ್ತೆ ಸ್ನೇಹಿತರೆ. ಯೂಶ್ವಲಿ ಮಂಜೇಗೌಡರು ಇದನ್ನೆಲ್ಲ ಅಬ್ಸರ್ವ್ ಮಾಡೋದಿಲ್ಲ. ಬಟ್ ಅವತ್ತೊಂದಿನ ಇದನ್ನು ಟ್ರೈ ಮಾಡಿದ್ದೀನಿ. ಆ ಎಲ್ಲೋ ಸ್ಯಾರಿ ಹಾಕಿ ತೋರಿಸಿದ್ನಲ್ಲ, ಅವತ್ತು ಡ್ಯೂಟಿಯಿಂದ ಬಂದ ತಕ್ಷಣ ಅಂತಿದ್ದಾರೆ, ಏನೋ ಮಾಡಿರೋಂಗಿದೆ ಫೇಸ್ಗೆ ಅಂತ. ಐ ಮೀನ್ ಅಷ್ಟು ಗ್ಲೋ ಗೊತ್ತಾಗುತ್ತೆ. ಯೂಶ್ವಲಿ ಅಬ್ಸರ್ವ್ ಮಾಡ್ದಿರೋರ್ಗೂ ಅದು ಅಷ್ಟೇನೋ ಫೇಸ್ ಸಪ್ರೇಟ್ ಅನ್ನಿಸ್ತಿದೆ ಅಂದರೆ ಇಟ್ಸ್ ಸಮಥಿಂಗ್ ವರ್ಕಿಂಗ್ ಅನ್ನಿಸ್ತು ನನಗೆ. ಆಮೇಲೆ ನಿಮ್ಮ ನೋಸ್ ಮೇಲೆ ಇರುವಂಥ ವೈಟ್ ಹೆಡ್ಸ್ ಇರ್ಬೋದು, ನಿಮ್ಮ ಸ್ಕಿನ್ ಮೇಲಿರುವಂಥ ಡೆಡ್ ಸೆಲ್ಸ್ ಏನಿದೆ ಅದೆಲ್ಲ ಹೋಗುತ್ತೆ. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಯಾವುದನ್ನೇ ರುಬ್ಬುವಾಗಿಲ್ಲ, ಗ್ರೈಂಡ್ ಮಾಡುವಾಗಿಲ್ಲ, ಏನನ್ನು ತರುವಾಗಿಲ್ಲ. ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ ಬಳಸಿ. ನನಗೂ ಟೈಮ್ ಸಿಗೋಲ್ಲ ಯೂಶ್ವಲಿ, ಯಾವ್ದಾದ್ರು ಫಂಕ್ಷನ್ ಅದು ಇದು ಅಂದರೆ ಮಾಡ್ಕೋತೀನಿ ಅಷ್ಟೇ ಸ್ನೇಹಿತರೆ. ತುಂಬ ಕೇರ್ ಮಾಡೋಕ್ಕೆಲ್ಲ ಆಗೋದೇ ಇಲ್ಲ. ಸೊ ಅಟ್ಲೀಸ್ಟ್ ಯಾರು ಫ್ರೀ ಆಗಿದ್ದೀರಾ ಮಾಡಿ. ಫ್ರೀ ಅನ್ನೋದಕ್ಕಿಂತ ನಮಗೋಸ್ಕರ ನಾವು ಸೆಲ್ಫ್ ಕೇರ್ಗೆ ಟೈಮ್ ಕೊಡಲೇಬೇಕು ಅನಿಸುತ್ತೆ ಸ್ನೇಹಿತರೆ. ನೋಡಿ, ಒಂದೊಳ್ಳೆ ಮಸಾಜ್ ಮಾಡ್ಕೊಳ್ಳಿ, ಸ್ಕ್ರಬ್ ಮಾಡಿ. ಡೆಡ್ ಸ್ಕಿನ್ ನೋಸ್ ಮೇಲಂತೂ ನಂಗೆ ಸಿಕ್ಕಾಬಿಟ್ಟೆ ವೈಟ್ ಹೆಡ್ಸ್ ಆಗ್ತಿರುತ್ತೆ. ಅದನ್ನು ಬಿಟ್ಟು ನೀವು ಅದನ್ನು ಹಾಗೆ ಬಿಟ್ಟರೆ ಅದು ದಟ್ ವಿಲ್ ಟರ್ನ್ ಇಂಟು ಬ್ಲ್ಯಾಕ್ ಹೆಡ್ಸ್ ಸ್ನೇಹಿತರೆ. ಅಲ್ಲಿವರೆಗೂ ಬಿಡಬೇಡಿ. ಒಂದೊಳ್ಳೆ ಸ್ಕ್ರಬ್ ಥರ ಮಾಡಿಕೊಂಡು ಯೂಸ್ ಮಾಡಿ. ನಿಮ್ಮ ಲಿಪ್ಸ್ಗೂ ಅಷ್ಟೇ ಡಾರ್ಕ್ನೆಸ್ ಕಮ್ಮಿ ಆಗುತ್ತೆ. ಇದೇ ಪ್ಯಾಕು ಏನು ಅನ್ಕೋಬೇಡಿ, ಏನಿದು ಬ್ರೌನ್ ಆಗೋಯ್ತು ಅಂತೆಲ್ಲ ಅನ್ಕೋಬೇಡಿ. ಎಂಥ ಒಳ್ಳೆ ಗ್ಲೋ ಬರುತ್ತೆ ಅಂದರೆ ನೀವು ನೋಡಬೇಕು, ಫೀಲ್ ಮಾಡಬೇಕು ಸ್ವತಃ ನೀವೇ. ಯು ವಿಲ್ ಗೋಯಿಂಗ್ ಟು ಟೆಲ್ ದಟ್ ಎಸ್ ವರ್ಕ್ ಆಯಿತು ಅಂತ ಕಮೆಂಟ್ ಹಾಕ್ತೀರಾ. ಪ್ಲೀಸ್ ಟ್ರೈ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೂ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ಇದನ್ನು. ಅಂದರೆ ಯಾವ ಥರ ಕಾಣಿಸುತ್ತೆ ಅಂದರೆ ಏನೋ ಫೇಶಿಯಲ್ ಮಾಡಿಸಿರ್ಬೇಕು ಇವರು, ಏನು ಫೇಶಿಯಲ್ ಮಾಡಿಸಿರ್ಬೋದು ಅನ್ನೋ ಡೌಟು ಸಣ್ಣದಾಗಿ ಬಂದು ಎಲ್ಲರ ಮುಖದ ಮೇಲೂ ಹೋಗುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಟ್ರೈ ಮಾಡಿ. ಓನ್ಲಿ 5 ಮಿನಿಟ್ಸ್, ಮ್ಯಾಕ್ಸಿಮಮ್ ಒಂದು 5 to 10 ಮಿನಿಟ್ಸ್ ಸ್ನೇಹಿತರೆ. 5-10 ಮಿನಿಟ್ಸ್ ಅಷ್ಟೊತ್ತಿಗೆ ನಿಮಗೆ ಸಾಕಾದಂಗೆ ಅನಿಸುತ್ತೆ. ಸ್ಕಿನ್ ಅದು ಪ್ಯಾಕ್ ಡ್ರೈ ಆಗೋಕ್ಕೆ ಶುರುವಾಗುತ್ತೆ. ನೀವು ಸ್ಕ್ರಬ್ ಮಾಡ್ತಾ 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 ಲೈಕ್ ವ್ಯಾಕ್ಸಿನ್ ಥರ, ನೀವು ವ್ಯಾಕ್ಸ್ ಮಾಡಿದಾಗ ಹೆಂಗೆ ಗಮ್ ಥರ ಅಂಟ್ಕೊಳ್ಳೋಕೆ ಶುರುವಾಗುತ್ತೆ ಆ ಥರ ಬರುತ್ತೆ. ಆ ಶುಗರು, ಹನಿ ಅದೆಲ್ಲ ಸೇರಿ ಒಳ್ಳೆ ಮಸಾಜ್ ಕೊಡಿ. ಅಟ್ಲೀಸ್ಟ್ ನೀವು ಇನ್ನೂ ಫ್ರೀ ಆಗಿದ್ದೀರಾ ಅಂದರೆ ನಿಮ್ಮ ಕೈ ಕಾಲಿಗೆಲ್ಲ ಯೂಸ್ ಮಾಡೋದು ಇನ್ನೂ ಒಳ್ಳೆಯದು. ಸ್ನಾನದ ಮನೆಯಲ್ಲಿಗೆ ಒಂದು ಬೌಲ್ಗೆ ಹಾಕ್ಕೊಂಡು ತೊಗೊಂಡೋದ್ರೆ ಸ್ನಾನ ಮಾಡ್ಕೊತ ಕೈ ಕಾಲಿಗೆಲ್ಲ ಒಳ್ಳೆ ಟ್ಯಾನ್ ರಿಮೂವಿಂಗ್ ಪ್ಯಾಕ್ ಥರ ಆಗುತ್ತೆ ನೋಡಿ. ನಾನು ಅಲ್ಲೇ ಕೈಗೆ ಮಸಾಜ್ ಮಾಡ್ತಾಯಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ನೀವು ಸ್ನಾನಕ್ಕೆ ಹೋದಾಗ ತೊಗೊಂಡೋದ್ರೆ ಇಟ್ಸ್ ವರ್ತ್ ಇಟ್ ಅನಿಸುತ್ತೆ ಸ್ನೇಹಿತರೆ. ನಿಜ ಟ್ರೈ ಮಾಡಿ. ನಂಗೆ ತುಂಬ ರಿಸಲ್ಟ್ ಬಂದಿದೆ. ಸೊ ಇಟ್ಸ್ ಫ್ರೀ ಆಫ್ ಕಾಸ್ಟ್ ಅನಿಸುತ್ತೆ. ಏನನ್ನೂ ನಾವು ಹೊಸ್ದಾಗಿ ತರುವಂಗಿಲ್ಲ, ಯಾವುದೋ ಕಾಸ್ಟ್ಲಿ ಕ್ರೀಮ್ ಆರ್ಡ್ರ್ ಮಾಡೋಂಗಿಲ್ಲ ನೋಡಿ. ಆ ಥರ ಸಿಗುತ್ತೆ ನಿಮಗೆ. ಈಗ ವ್ಯಾಕ್ಸಿಂಗ್ ಮಾಡಬೇಕಾದ್ರೆ ಆ ಪೇಪರ್ ಹಾಕಿ ಹಿಂಗೆ ಎಳಿತಾರಲ್ಲ ಸ್ಟ್ರಿಪ್ಸು, ಅದೇ ಥರ ಬರುತ್ತೆ ನೋಡಿ. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ, ನೀವು ನೋಡ್ತೀರಾ. ಇನ್ನೂ ಏನಾದ್ರು ಹೆಡ್ ಬಾತ್ ಎಲ್ಲ ಮಾಡ್ಕೊಂಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಫ್ರೀ ಆಗಿದ್ದರೆ ಟ್ರೈ ಮಾಡಿ. ಬಟ್ ನಾನು ಅಷ್ಟೇ ಜಸ್ಟ್ ವಾಶ್ ಮಾಡ್ಕೊಬಂದು ನಿಮಗೆ ತೋರಿಸಿದ್ದೀನಿ, ಅದರಲ್ಲೇ ಎಷ್ಟು ಗ್ಲೋ ಕಾಣಿಸಿದೆ ಅಂತ.
ಸೊ ಇಷ್ಟೊಂದು ಸಣ್ಣ ರೆಮಿಡಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಒಂದು 10-15 ನಿಮಿಷ ಬಿಟ್ಟಾದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಸ್ಟಿಕ್ಕಿ ಆಗೋವರೆಗೂ ಬಿಟ್ಟು ನೋಡಿ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ. ಏನೋ ಅನ್ಸುತ್ತೆ, ಏನೋ ನಾವು ಎಕ್ಸ್ಟ್ರಾ ಏನೋ ಮಾಡಿಸಿದ್ದೀವಿ ಅನ್ನೋ ಗ್ಲೋ ನಿಮಗೆ ಅನಿಸುತ್ತೆ. ಆ ಸಾಫ್ಟ್ನೆಸ್ ಸಿಗುತ್ತೆ ಸ್ಕಿನ್ನು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ತೇವದಲ್ಲಿ, ಇದು ಫೇಸ್ ಡ್ರೈ ಆದಮೇಲೆ ಎಲ್ಲಿ ಏನಿದು ಜಾಗ ಬೇರೆ ಇದೆ ಅಂತ ನೋಡ್ತಾ ಇದ್ದಾರೆ. ಎಸ್, ನಮ್ಮ ಮಮ್ಮಿ ಮನೆಗೆ ಹೋಗಿದ್ದಾಗ ರೆಕಾರ್ಡ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಎಸ್, ನೀವು ಟ್ರೈ ಮಾಡಿ ಸ್ನೇಹಿತರೆ. ರಿಸಲ್ಟ್ ಹೇಗೆ ಬಂತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್ ಸ್ನೇಹಿತರೆ.